ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವ ಆಹಾರ ಸೇವಿಸ್ತಾರೆ ಅನ್ನೋದು ತುಂಬಾ ಮುಖ್ಯ. ನಾವು ಸೇವಿಸುವ ಆಹಾರ ಸರಿಯಾಗಿಲ್ಲದಿದ್ದರೆ ಔಷಧಿಗಳನ್ನು ಸೇವಿಸಿದ್ರೂ ಪ್ರಯೋಜನವಾಗೋದಿಲ್ಲ. ಆದ್ದರಿಂದ ಥೈರಾಯ್ಡ್ ಸಮಸ್ಯೆ ಇದ್ದವರು ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು ಅನ್ನೋದರ ಪಟ್ಟಿ ಇಲ್ಲಿದೆ ನೋಡಿ. ದಿನೇ ದಿನೇ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರೋರ ಸಂಖ್ಯೆ ಹೆಚ್ಚುತ್ತಾ ಇದೆ. ಥೈರಾಯ್ಡ್ನಲ್ಲಿ 2 ವಿಧಗಳಿವೆ. ಕುತ್ತಿಗೆಯಲ್ಲಿರುವ ಥೈರಾಯ್ಡ್ ಗ್ರಂಥಿಯು ಸರಿಯಾದ ಪ್ರಮಾಣದ ಹಾರ್ಮೋನುಗಳನ್ನು ಉತ್ಪಾದಿಸದಿದ್ದಾಗ ಈ ಸಮಸ್ಯೆ ಉಂಟಾಗುತ್ತೆ. ಇದನ್ನ ಹೈಪೋಥೈರಾಯ್ಡಿಸಮ್ ಅಂತ ಕರೆಯಲಾಗುತ್ತೆ. ಹಾಗೂ ಹಾರ್ಮೋನ್ ಉತ್ಪಾದನೆ ಹೆಚ್ಚಾದ್ರೆ ಇದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಕರೆಯಲಾಗುತ್ತೆ. 2 ರೀತಿಯ ಥೈರಾಯ್ಡ್ ಸಮಸ್ಯೆಯಲ್ಲಿಯೂ ಆಹಾರ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಸೇವಿಸುವ ಆಹಾರ ಸರಿಯಾಗಿಲ್ಲದಿದ್ದರೆ ಔಷಧಿಗಳನ್ನು ಸೇವಿಸಿದ್ರೂ ಹೆಚ್ಚು ಪ್ರಯೋಜನವನ್ನ ಪಡೆಯಲು ಸಾಧ್ಯ ಇಲ್ಲ. ಆದ್ರಿಂದ ಏನ್ ತಿನ್ನಬೇಕು ಮತ್ತು ಏನು ತಿನ್ನಬಾರದು ಎಂಬುದನ್ನು ತಿಳಿದುಕೊಳ್ಳೋದು ಮುಖ್ಯ. ಥೈರಾಯ್ಡ್ ಸಮಸ್ಯೆ ತಡೆಗಟ್ಟಲು ಯಾವ ಆಹಾರಗಳನ್ನು ತ್ಯಜಿಸಬೇಕು? ಸೋಯಾ ಮತ್ತು ಸೋಯಾ ಉತ್ಪನ್ನಗಳು. ಸೋಯಾ ಹಾಲು, ಟೋಫು ಮತ್ತು ಸೋಯಾ ಚಂಕ್ಸ್ನಂತಹ ಆಹಾರಗಳು ಥೈರಾಯ್ಡ್ ಔಷಧಿಗಳ ಪರಿಣಾಮಕಾರಿತ್ವವನ್ನು ಕಡಿಮೆ ಮಾಡಬಹುದು. ಸೋಯಾ ತಿನ್ನೋದನ್ನ ತಪ್ಪಿಸಿ. ವಿಶೇಷವಾಗಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಔಷಧಿಗಳನ್ನು ತೆಗೆದುಕೊಂಡ್ರೆ ಇದು ಹಾರ್ಮೋನುಗಳ ಸಮತೋಲನವನ್ನು ಅಡ್ಡಿಪಡಿಸಬಹುದು. ಹಸಿ ಎಲೆಕೋಸು ಮತ್ತು ಕೆಲವು ಹಸಿರು ತರಕಾರಿಗಳು. ಎಲೆಕೋಸು, ಹೂಕೋಸು ಮತ್ತು ಬ್ರೊಕೋಲಿಯಂತಹ ತರಕಾರಿಗಳು ದೇಹದ ಅಯೋಡಿನ್ ಬಳಕೆಯನ್ನ ಕಡಿಮೆ ಮಾಡುವ ಕೆಲವು ಅಂಶಗಳನ್ನು ಒಳಗೊಂಡಿರುತ್ತವೆ. ಥೈರಾಯ್ಡ್ ಕಾರ್ಯಕ್ಕೆ ಅಯೋಡಿನ್ ಅತ್ಯಗತ್ಯ. ಈ ತರಕಾರಿಗಳನ್ನು ಸಂಪೂರ್ಣವಾಗಿ ತಪ್ಪಿಸುವ ಅಗತ್ಯ ಇಲ್ಲ. ಆದರೆ ಅವುಗಳನ್ನು ಕಚ್ಚಾ ತಿನ್ನೋದನ್ನ ತಪ್ಪಿಸಿ ಮತ್ತು ಸೇವಿಸೋದನ್ನ ಮಿತಿಗೊಳಿಸಿ. ಜಂಕ್ ಮತ್ತು ಪ್ಯಾಕ್ ಮಾಡಿದ ಆಹಾರ. ಚಿಪ್ಸ್, ತಿಂಡಿಗಳು, ಬರ್ಗರ್ಗಳು, ಪಿಜ್ಜಾ, ಸಿಹಿ ಬಿಸ್ಕತ್ತುಗಳು ಮತ್ತು ಅತಿಯಾಗಿ ಹುರಿದ ಆಹಾರಗಳು ತೂಕ ಹೆಚ್ಚಾಗಲು ಕಾರಣವಾಗಬಹುದು. ಹೈಪೋಥೈರಾಯ್ಡಿಸಮ್ ತೂಕ ಹೆಚ್ಚಾಗಲು ಕಾರಣವಾಗುತ್ತೆ. ಆದ್ದರಿಂದ ತೂಕ ಹೆಚ್ಚಾಗಲು ಕಾರಣವಾಗುವ ಆಹಾರವನ್ನು ತಪ್ಪಿಸೋದು ಉತ್ತಮ. ಹೆಚ್ಚು ಸಕ್ಕರೆ. ಕೇಕ್, ಪೇಸ್ಟ್ರಿ, ತಂಪು ಪಾನೀಯಗಳು ಮತ್ತು ಇತರ ಹೆಚ್ಚಿನ ಸಕ್ಕರೆ ಆಹಾರಗಳು ಉರಿಯೂತ ಮತ್ತು ಆಯಾಸವನ್ನ ಹೆಚ್ಚಿಸಬಹುದು. ಥೈರಾಯ್ಡ್ ರೋಗಿಗಳು ಈಗಾಗಲೇ ದುರ್ಬಲ ಮತ್ತು ಆಲಸ್ಯವನ್ನ ಅನುಭವಿಸುತ್ತಾರೆ. ಹೆಚ್ಚು ಸಕ್ಕರೆ ತಿನ್ನೋದ್ರಿಂದ ಈ ಸಮಸ್ಯೆ ಉಲ್ಬಣಗೊಳ್ಳಬಹುದು. ಗ್ಲೂಟನ್ ಹೊಂದಿರುವ ಆಹಾರಗಳು. ಗೋಧಿ ಮತ್ತು ಹಿಟ್ಟಿನ ಉತ್ಪನ್ನಗಳು ಕೆಲವರಲ್ಲಿ ಉರಿಯೂತವನ್ನ ಉಂಟು ಮಾಡುತ್ತೆ. ನಿಮಗೆ ಆಟೋ ಇಮ್ಯೂನ್ ಥೈರಾಯ್ಡ್ ಕಾಯಿಲೆ ಇದ್ರೆ ನಿಮ್ಮ ವೈದ್ಯರನ್ನ ಸಂಪರ್ಕಿಸಿದ ನಂತರ ನಿಮ್ಮ ಗ್ಲೂಟನ್ ಸೇವನೆಯನ್ನ ಕಡಿಮೆ ಮಾಡಬೇಕೋ ಬೇಡವೋ ಎಂಬುದನ್ನ ನಿರ್ಧರಿಸಿ. ಅತಿಯಾದ ಚಹಾ, ಕಾಫಿ ಮತ್ತು ಮದ್ಯಪಾನ. ಅತಿಯಾಗಿ ಕೆಫೀನ್ ಸೇವಿಸೋದ್ರಿಂದ ಹೃದಯ ಬಡಿತ ಹೆಚ್ಚಾಗುತ್ತೆ ಮತ್ತು ನಿದ್ರೆಗೆ ಭಂಗ ಉಂಟಾಗುತ್ತೆ. ಹೈಪರ್ ಥೈರಾಯ್ಡಿಸಂನಿಂದ ಈ ಸಮಸ್ಯೆ ಉಲ್ಬಣಗೊಳ್ಳುತ್ತೆ. ಮದ್ಯಪಾನ ಹಾರ್ಮೋನುಗಳ ಸಮತೋಲನದ ಮೇಲೂ ಪರಿಣಾಮ ಬೀರುತ್ತೆ. ಥೈರಾಯ್ಡ್ನಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಏನ್ ಮಾಡಬಹುದು?
ಮನೆಯಲ್ಲಿ ತಯಾರಿಸಿದ ಸರಳ ಊಟವನ್ನ ಸೇವಿಸಿ. ದ್ವಿದಳ ಧಾನ್ಯಗಳು, ಹಸಿರು ತರಕಾರಿಗಳು, ಹಣ್ಣುಗಳು, ಮೊಸರು ಮತ್ತು ಸಾಕಷ್ಟು ನೀರು ಕುಡಿಯಿರಿ. ನಿಮ್ಮ ವೈದ್ಯರ ಸಲಹೆಯಂತೆ ಮತ್ತು ಸರಿಯಾದ ಸಮಯದಲ್ಲಿ ಯಾವಾಗಲೂ ನಿಮ್ಮ ಔಷಧಿಗಳನ್ನ ತೆಗೆದುಕೊಳ್ಳಿ. ಥೈರಾಯ್ಡ್ ಗಂಭೀರ ಕಾಯಿಲೆ ಅಲ್ಲ, ಆದ್ರೆ ನಿರ್ಲಕ್ಷಿಸಿದ್ರೆ ಇದು ಗಂಭೀರವಾಗಬಹುದು. ಹೀಗಾಗಿ ಸರಿಯಾದ ಆಹಾರ ಮತ್ತು ನಿಯಮಿತ ತಪಾಸಣೆಗಳೊಂದಿಗೆ ಥೈರಾಯ್ಡ್ ಅನ್ನ ಸುಲಭವಾಗಿ ನಿಯಂತ್ರಿಸಬಹುದು. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.